ಕಾಸು ಎತ್ಕೊಂಡು ಹೊಡೋಗವನ ಬರಗಲ್ಲ ಅವನು ಹಾಳಾಗಿ ಹೋಗ್ತಾನ ಅವನು. $9.5 ಲಕ್ಷ ಬರಬೇಕಾಗಿತ್ತು ಕಣ ಮಾಬಲ ಚೀಟಿ ದುಡ್ಡು ಎತ್ಕೊಂಡು ಓಡೋಗಿದ್ದಾನೆ ಶಾಮಣ್ಣ. ಫಸ್ಲಿನ ದುಡ್ಡು ಹೋಯ್ತು, ಚೀಟಿ ದುಡ್ಡು ಹೋಯ್ತು. ಏನೋ ಮಾಡೋದು ಮಾಬಲ ಈಗ? ಮೋಸ್ಕಾರ ಸೈಕಲ್ ಶಾಮಣ್ಣ, ಪೊಲೀಸ್ನವ್ರಿಗೆ ಹೇಳಿ ಹುಡುಕಿಸ್ತೀನಿ ಅವನ್ನ. ಪ್ರಯೋಜನ ಇಲ್ಲ, ಇದೆಲ್ಲ ನಮ್ಮ ಕರ್ಮಶೇಷ. ಅಮ್ಮನವರಿಚ್ಛೆ. ಪೊಲೀಸ್ನವರಿಂದ ಪರಿಹಾರ ಸಾಧ್ಯ ಇಲ್ಲ. ಅಮ್ಮನವ್ರ ಇಚ್ಛೆ ಅಂತಂದ್ರೆ ಅಮ್ಮನವರು ಸೈಕಲ್ ಶಾಮಣ್ಣನ ಈ ರೀತಿ ಮೋಸ ಮಾಡುವಂತ ಪ್ರೇರೇಪಿಸಿದ್ರು ಅಂತಾನಾ? ಉಗ್ರಹಣದ ದುಡ್ಡು, ಚೀಟಿ ದುಡ್ಡು ಸೇರಿ 12ರಿಂದ 13 ಲಕ್ಷ ಬರುತ್ತೆ ಅಂತಿದ್ರು. ವೈಭವದಲ್ಲಿ ಮದುವೆ ಮಾಡಬೇಕು ಅಂತಿದ್ರು. ಆದ್ರೆ ಈಗ ಮನೇಲಿ ದುಡ್ಡಿನ ಬೀರೋ ಖಾಲಿ ಆಗಿದೆ. ಅಪ್ಪ ಹೇಗೋ ಮಾಡ್ತಾರೆ ನಮ್ಮಿಬ್ರು ಮದ್ವೆನಾ? ಮದುವೆ ಆಗಲ್ಲ ನಮ್ಮಿಬ್ರಿಗೆ ಅಂತ ನಿರ್ಧಾರ ಮಾಡ್ಬಿಟ್ಯಾ? ಇಲ್ಲ ಅನ್ನೋ ಕಾರಣಕ್ಕೆ ನನ್ನ ಮದುವೆ ನಿಲ್ಲುತ್ತೆ ಅಂತಾದ್ರೆ ನನ್ನಂತ ನತದೃಷ್ಟ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ ಕಡೆ. ಪಡೆಯಕ್ಕೆ ನನಗೆ ಅದೃಷ್ಟ ಇಲ್ಲ ಕಣೋ. ರಂಜನ್ ಮುತ್ತು ಬಂದ್ರೆ ಇವ್ರ ಬಣ್ಣ ಬಯಲಾಗುತ್ತೆ ಅಂತ ಸುಳ್ಳು ಆತ್ಮಹತ್ಯೆ ನಾಟಕ ಆಡಿದಾನೆ ದಣಿ, ಸಿಂಪತಿ ಗಿಟ್ಸ್ಕೊಳಕ್ಕೆ. ರಂಜನ್ ಮುತ್ತು ಬಂದ್ಬಿಟ್ರೆ ಏನ್ ಬಣ್ಣ ಬಯಲಾಗ್ತಾನೆ ನಾಗಭೂಷಣಂದು? ಹೋದ್ಸಲ ರಂಜನ್ ಮುತ್ತು ಹೆಸರಿಗೆ 70,000 ರೂಪಾಯಿ ಚೆಕ್ ಬರ್ದಿದ್ರಿ. ಆಭರಣದ ರಿಪೇರಿ ಯಾವ್ದೋ ಕೊನೆ ಸೆಟ್ಲ್ಮೆಂಟ್ ಅಂತ. ಆ ಚೆಕ್ ಅನ್ನ ತಗೊಂಡೋಗಿ ರಂಜನ್ ಮುತ್ತಿಗೆ ತಲುಪಿಸಂತ ನಾಗಭೂಷಣ ಕೊಟ್ಟಿದ್ರಿ. ಆದ್ರೆ ಇವನು ಆ ಚೆಕ್ ಅನ್ನ ಡಿಸ್ಕೌಂಟ್ ಮಾಡಿ ಪೂರ ಹಣ ನುಂಗಿದಾನೆ. ಹಣ ತಲುಪಿಲ್ಲ ಅಂತ ರಂಜನ್ ಮುತ್ತು ನಾಗಭೂಷಣ ಕೇಳಿದ್ದಕ್ಕೆ ಇಷ್ಟು ದಿನ ಕೆಲಸ ಕೊಟ್ಟಿದ್ದಕ್ಕೆ ಕಮಿಷನ್ ಅಂತ ತಿಳ್ಕೊ ಅಂತ ಹೇಳಿದಾನೆ. ಅದಕ್ಕೆ ಈ ಸಲ ರಂಜನ್ ಮುತ್ತು ಕೈ ಕೊಟ್ಟಿದ್ದು. ಬೋಲೆ ವ್ಯವಹಾರ ಇದಾವೆ ದಣಿ ನಾಗಭೂಷಣಂದು. ಸರ್ವಾಧಿಕಾರಿ ಧೋರಣೆ ನಿಮ್ಮದು, ಆಪಾದನೆ ನನ್ನ ಮೇಲೆ. ಕ್ಷಮಿಸಿದ್ದಣಿ, ಇವನು ಇಂಥ ಹಲ್ಕ ಅಂತ ಖಂಡಿತವಾಗೂ ನಮಗೆ ಗೊತ್ತಿರಲಿಲ್ಲ. ನೀವು ಬೈದಿದ್ರಿಂದ ನಿಜವಾಗ್ಲೂ ಜಿಗುಪ್ಸೆ ಬಂದು ಆತ್ಮಹತ್ಯೆ ಪ್ರಯತ್ನ ಪಟ್ಟ ಅಂತ ನಂಬಿ ನಿಮ್ಮನ್ನು ಏನೇನೋ ಅಂದ್ಬಿಟ್ವಿ. ದಯವಿಟ್ಟು ಕ್ಷಮಿಸಿ, ಪ್ರಮಾದ ಆಗೋಯ್ತು. ನೋಡಿ, ಈ ರಾಜೀನಾಮೆ ಪತ್ರ ಈಗಲೇ ಹರಿದಾಕ್ಬಿಡ್ತೀವಿ. ನೀವು ರಾಜೀನಾಮೆ ಪತ್ರ ಹರಿದಾಕಿ ಏನು ಪ್ರಯೋಜನ? ಅಮ್ಮನವರ ಆರಾಧನಾ ಮಹೋತ್ಸವಕ್ಕಿಂತ ಮುಂಚೆ ಕಿರೀಟದ ರಿಪೇರಿ ಕೆಲಸ ಆಗಬೇಕು. ಯಾರನ್ನ ಹುಡುಕೋದು? ಅದಕ್ಕೆ ಮುಂಚೆ ಆಗಲಿಲ್ಲ ಅಂದ್ರೆ ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳ ಮುಂದೆ ನನ್ನ ಮರ್ಯಾದೆ ಹೋಗೋದು. ತುರ್ತಾಗಿ ಕಿರೀಟದ ರಿಪೇರಿ ಕೆಲಸ ಮಾಡ್ಕೊಡೋರು ಯಾರಿದ್ದಾರ್ರಿ? ಸ್ವಲ್ಪ ಭತ್ತದ ಗದ್ದೆನ ಮಾರ್ಬಿಡೋಣ ಅಂತಿದ್ದೀನಿ ಪಾರ್ವತಿ. ದುಡ್ಡುಗಳು ಬರುತ್ತೆ, ಎಲ್ಲ ಆಗುತ್ತೆ. ಯಾವತ್ತು ಯಾರ ಹತ್ರನೂ ಸಾಲ ಮಾಡೋದನ್ನಲ್ಲ. ಬೇರೆಯವ್ರ ಮುಂದೆ ಕೈ ಚಾಚೋದಕ್ಕೆ ಹಿಂಸೆ ಆಗುತ್ತೆ. ನಿನ್ನ ಅಭ್ಯಂತರ ಇಲ್ಲದೆ ಇದ್ರೆ ಸ್ವಲ್ಪ ಗದ್ದೆ ಮಾರ್ಬಿಡ್ತೀನಿ. ನೀವು ದುಡ್ದು ನೀವು ಗಳಿಸಿದ ಜಮೀನು ನನ್ನ ಅನುಮತಿ ಯಾಕೆ ಕೇಳ್ತೀರಿ? ನೀವೇನ್ ಮಾಡಿದ್ರು ಸರಿಯಾಗಿ ಇರುತ್ತೆ ಬಿಡಿ. ಸ್ಟೇಷನ್ ಅಲ್ಲಿ ಇಲ್ವೋ ಇನ್ಸ್ಪೆಕ್ಟರ್ ಪುಟ್ಟರಾಜು? ಹೊರಗಡೆ ರೌಂಡ್ಸ್ ಹೋಗಿದ್ದಾನಂತೆ. ಈಗಲೂ ಕಾಲ ಮಿಂಚಿಲ್ಲ. ಒಂದು ಐಡಿಯಾ ಮಾಡೋಣ. ಇನ್ನೊಂದ್ಸಲ ಶಂಕ ಓದ್ಬಿಡು. ತಪ್ಪು ಮಾಡ್ಬಿಟ್ಟೆ, ಊಫಿ ಊಫಿ ದೇವ್ರೆ ಮಾಫಿ ಮಾಡು, ಇನ್ಯಾವತ್ತು ಶಂಕ ಮುಟ್ಟಲ್ಲ ಅಂತ. ಜೋರಾಗಿ ಮಳೆ ಸುರಿದು ಪ್ರವಾಹ ಬೋರ್ಗರ್ದು ದುರ್ಗಾಪುರದಲ್ಲಿ ನನ್ನ ಮನೆ ತೋಟ ಎಲ್ಲ ಮುಳುಗಡೆ ಆಗ್ಬಿಡ್ತೇನೋ. ಸೈಕಲ್ ಶಾಮಣ್ಣ ಓಡ್ ಹೋದ, ನನ್ನ ಜಮೀನ್ಗೂ ಕಾಲ್ ಬಂದು ಓಡ್ ಹೋಗುತ್ತಾ? ಅಯ್ಯ ತೆಗಿ. ದೇವರ ಆಟ ಜಾಕ್ ಪಡ್ತಾರ. ಕರೆಕ್ಟ್ ಆಗಿ ಕಾರ್ಡ್ ಬಿದ್ರೆ ಭಿಕ್ಷದವನ ತಟ್ಟೆಲ್ಲೂ ಕೋಟಿ, ಇಲ್ಲದಿದ್ರೆ ಕೋಟಿ ಇವನ್ ಕೈಲಿ ಚೆಂಬು. ಗ್ರಾಹಕತೆ ಮೇನ್ ಕಣಲೇ. ಎಂಥ ಒಳ್ಳೆಯವನು ಸೈಕಲ್ ಶಾಮಣ್ಣ. ನಿನ್ ಜೊತೆ ಬೆಳೆದವನು, ನೀನು ನಂಬ್ದೆ. ಈಗ ನೋಡು, ಶನಿ ನಿನಗೆ ಹೆಗಲೇರಿದ್ರೆ ಮಾತ್ರ ತೊಂದರೆ ಅಲ್ಲ, ನಿನ್ನ ಜೊತೆ ಇರೋರು ಹೆಗಲೇರಿದ್ರು ಪ್ರಾಬ್ಲಮ್ಮೇ. ನನ್ನ ಮಾತು ಕೇಳೋ. ತಪ್ಪು ಕಾಣಿಕೆ ಅಂತ ಅಮ್ಮನವ್ರ ಗುಡಿಗೆ 101 ರೂಪಾಯಿ ಹಾಕಿ ಸುಮ್ಮನಾಗ್ಬಿಡು. ಇಳಿದಿದ್ರೆ ನಿನ್ನ ಬದುಕು ಟೈಟಾನಿಕ್ ಹಡಗ್ತರ ಆಗ್ಬಿಡುತ್ತೆ, ಮುಳುಗ್ಬಿಡ್ತೀಯಾ.